ಅಲ್ಲಿ ಸಿಗ್ನಲ್ ನಿಮ್ಮ ಅಪ್ಪಂದಲ್ಲ, ಅಲ್ಲಿ ನಿಂದಿರ್ಬೇಕು. ಭಾಳ ಅರ್ಜೆಂಟ್ ಐತ್ರಿ, ನಾ ಹೋಗ್ಬೇಕು ಅಂತ ತಿಳ್ಕೊಂಡು ನೀ ಏನಾರ ರೋಡ್ ಬ್ರೇಕ್ ದಾಟಿಸಿದಿ ಅಂದ್ರೆ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ. ರೋಡ್ ಬ್ರೇಕ್ ಅನ್ನೋದು ಏನದ ನೋಡು, ಅದು ಗುರುನಾಥ ಅನ್ನೋ ನೆನಪಿಟ್ಕೊಳ್ರಿ. ಯಾರೂ ಮಾತಾಡಬೇಡ್ರಿ, 10 ನಿಮಿಷ ಮಾತಾಡ್ತೀನಿ. ಈಗ ಯಾರೋ ಗುರುವಿನ ಮಕ್ಕಳಾಗಿರಿ, ಯಾರ್ಯಾರ ಕಡೆ ಉಪದೇಶ ತಗೊಂಡವರು ಅದಿರಿ, ಯಾರು ರುದ್ರಾಕ್ಷ ಹಾಕೊಂಡವ್ರು ಅದಿರಿ, ಯಾರು ತುಳಸಿ ಮನಿ ಹಾಕೊಂಡವ್ರು ಅದಿರಿ, ಯಾರು ಜುಟ್ಟ ಬಿಟ್ಟವ್ರು ಅದೇರಿ, ಮುಂದೆ ಬಿಟ್ಟವ್ರು ಅದೇರಿ. ಯಾರ್ಯಾರ ಒಬ್ಬೊಬ್ಬರು ಗುರುಗಳು ಮಾಡ್ಕೊಂಡ್ರಿ, ನಿಮಗೊಂದು ಆಧಾರ ಕೊಟ್ಟಿರ್ತಾರಲ್ಲ ಗುರುಗಳು. ಏನು ಆಧಾರ ಕೊಟ್ಟಿರ್ತಾರ? ಒಂದು ಜಪಮಣಿ ಅಂತಕ್ಕಂಥದ್ದು ಕೊಟ್ಟಿರ್ತಾರೆ ನೋಡ್ರಿ, ಇವ್ರ ಕೈಯಾಗೈತೆ ನೋಡ್ರಿ. ಆ ಜಪಮಣಿ ಎದಕ್ಕೆ ಕೊಟ್ಟಿರ್ತಾರ ಅಂತ ಕೇಳಿದ್ರೆ, ನಾನೊಬ್ಬ ಶರಣ ಅಂತ ತೋರಿಸ್ಕೊಳಕಲ್ಲ, ಅದು ಅದರ ಲಾಭ ತಗೋಬೇಕು. ಭಸಿತ ರುದ್ರಾಕ್ಷಿ ದೇಹದೊಳ ಹೊದ್ದಿರಲು, ದೇಹದಲ್ಲಿದ್ದ ಪಾಪನಾಶ ಆಗಿ ಶಿವ ಇದ್ದಲ್ಲಿ ಬರುವನು ಸರ್ವಜ್ಞ. ಇದು ಪ್ರಮಾಣದ. ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡಿರ್ತಕ್ಕಂಥವ್ರು ಗುರುವಿನತ್ತ ಕೈಯಾರೆ ರುದ್ರಾಕ್ಷಿ ತಗೊಂಡವರು, ಉಪದೇಶ ತಗೊಂಡವರು. ನೀವು ಯಾರ್ಯಾರ ಮನ್ಯಾಗ ಯಾಕಡೆ ಹೋದ್ ನೋಡಪ್ಪ, ಇದು ಯಾರ್ಯಾರ ಮನಸ್ಸು ಕಡಿಮೆ ಐತ್ ನೋಡ ಪುಣ್ಯಾತ್ಮ, ಯಾರ್ಯಾರ ಮನಸ್ಸು ಹೆಂಗೆ ಅನ್ನೋದು ನಿಮ್ಮ ಮನಸ್ಸ ಸಾಕ್ಷಿ. ನೀವು ಜಪಮಣಿ ಎಣಿಸ್ತೀರಿ, ಜಪಮಣಿ ಎಣಿಸೋ ಮುಂದೆ ನಿಮ್ಮ ಮನಿ ದೇವರಾಣಿ ಮಾಡಿ ಹೇಳ್ರಿ, ಬರೀ ಭಾಳ ಬೇಡ, ಆಮಿಷ ನೆನೆಸಿದೊಡೆ ಮುಕ್ತಿ ಅಂದಾರ ಅವರು. ಆಮಿಷ ನೆನೆಸಿದೊಡೆ ಮುಕ್ತಿ. ಕೈಯಾಗ ಜಪಮಣಿ ಅದ, ಎಣಸಾಕತ್ತೀರಿ, ನಿಮ್ಮ ಮನಸ್ಸು ನಿಮ್ಮ ಹತ್ರ ಅದೋ ಎಲ್ಲರ ಹೋಗ್ಯದ ಅನ್ನೋದು ಯಾರಿಗೆ ಗೊತ್ತಿಲ್ಲ, ನಿನ್ನ ಮನಸ್ಸಿಗೆ ಗೊತ್ತು. ಅದ ಒಂದು ಏನಪ್ಪ ಅಂತ ಕೇಳಿದ್ರೆ 5,000 ರೂಪಾಯಿ ಅದಾವು, ಯಾರಿಗೋ ಕೊಡಬೇಕಾಗ್ಯದ. 5,000 ರೂಪಾಯಿ ಅದು ಏನಪ್ಪ ಅಂತ ಕೇಳಿದ್ರೆ 50 ನೋಟ್ ಅದ. ಆ 50 ನೋಟು ಎಣಿಸೋ ಮುಂದ, ಜಪಮಣಿ ಎಣಿಸೋ ಮುಂದ, ಈ 5,000 ರೂಪಾಯಿ ಇನ್ನೊಬ್ಬರಿಗೆ ಏನು ಕೊಡ್ತೀಯಲ್ಲ, ಇದನ್ನ ಎಣಿಸೋ ಮುಂದ ನಿಮ್ಮ ಮನಿ ದೇವರಾಣಿ ಮಾಡಿ ಹೇಳ್ರಿ, ಲಕ್ಷ ಆ ಕಡೆ ಹೆಚ್ಚಿರ್ತದೆ. 50 ರೂಪಾಯಿ ಹೆಚ್ಚು ಹೋಗ್ತದ್ರೆ ಕರೆಕ್ಟಾಗಿ ಎಷ್ಟು ಲಕ್ಷ ಕೊಟ್ಟು 1, 2, 3, 4 ಒಂದು ಸಲ ಎಣಿಸಿ ಕೊಡೋದಿಲ್ಲ. ನೀವು 5,000 ರೂಪಾಯಿನ 2, 3 ಸಲ ಎಣಿಸ್ತೀರಿ, ಕರೆಕ್ಟ್ ಅದವೋ ಇಲ್ಲ 5,000 ರೂಪಾಯಿ. ಅದರ ಕಡೆ ಮನಸ್ಸಿದ್ದವರಿಗೆ ಧರ್ಮದ ಮಹಿಮಾ ಗೊತ್ತಾಗೋದಿಲ್ಲ, ಗುರುಗಳ ಮಹಿಮಾ ಗೊತ್ತಾಗೋದಿಲ್ಲ, ಮಾನವ ಜನ್ಮದ ಲಾಭ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇದು ಸತ್ಸಂಗ. ಹೇಳೋದು ಒಂದೇ, ಮಾಡೋದು ಎರಡು. ಒಳಗೂ ಹೊರಗೂ ಒಂದಿದ್ದವಂಗಿದು ಶಾಸ್ತ್ರ ತಿಳಿತದೆ. ಒಳಗೂ ಹೊರಗಿದ್ದವಂಗ ದಾನ ಮಾಡಿದವಂಗ ಲಾಭ ಆಗ್ತದೆ. ನಾ ಶಾಸ್ತ್ರ ಕೇಳ್ತೀನಿ, ನಾ ದಾನ ಮಾಡ್ತೀನಿ, ಜಪ ಮಾಡ್ತೀನಿ ಅಂದ್ರೆ ಇಸ್ಬಿಟ್ಟು ಆಡ್ತೀನಿ ಅಂದ್ರೆ, ನಾ ಜಪ ಮಾಡ್ತೀನಿ, ದಾನ ಮಾಡ್ತೀನಿ, 4 ಮಂದಿಗೆ ಹೌದು ಅನ್ಸ್ಕೊಂಡಿನಿ, ಓಸಿನ ಆಡ್ತೀನಿ ಅಂದ್ರೆ, ನಾ ಜಪ ಮಾಡ್ತೀನಿ, ಶಾಸ್ತ್ರ ಕೇಳ್ತೀನಿ, ದಾನ ಮಾಡ್ತೀನಿ ಅಂದ್ರೆ, ಇನ್ನೊಬ್ಬರ ಮನೆ ಮುರಿತೀನಿ ಅಂದ್ರೆ, ಇನ್ನೊಬ್ಬರ ಸಂಸಾರವನ್ನ ಮುರಿದು ಏನು ಮಾಡ್ತೀನಿ, ಮುರ್ರಾ ಬಟ್ಟಿ ಮಾಡ್ತೀನಿ ಅಂದ್ರೆ ನಿಮ್ಮ ಅಪ್ಪಗೂ ಆಗೋದಿಲ್ಲ, ಅವ್ರ ಅಪ್ಪಗೂ ಆಗೋದಿಲ್ಲ. ಅದು ಮೊದಲ ಸ್ವಚ್ಛ ಮನಸ್ಸು ಮಾಡಿಕೊಳ್ಳ್ರಿ. ಒಳಗಣ ರಣರಂಗ, ಹೊರಗಣ ಶೃಂಗಾರ ಬೇಡ. ಮ್ಯಾಗ ಇವತ್ತಿ ಪಟ್ಟ ಕಿಶೆದಾಗ ಚುಟ್ಟ ಬೇಡ. ಮ್ಯಾಗ ಕೊಳ್ಳಾಗ ರುದ್ರಾಕ್ಷಿ ತುಳಸಿಮಣಿ ಎಷ್ಟು ನೋಡ್ಬೇಕು,
ಇವು ವಿಭೂತಿ ಹಚ್ಕೊತಾವು, ನೀರು ಹಚ್ಚಿ ಬಡ್ಕೋತಾವು. ಮ್ಯಾಗೆಟ್ಟು ಬಡ್ಕೊಂಡ್ರು ಏನದು ಪುಣ್ಯಾತ್ಮ? ಎಟ್ಟು ನೀರು ರುದ್ರಾಕ್ಷಿ ಕೊಳ್ಳಾಗ ಹಾಕೊಂಡ್ರು ಏನದ? ನೀನು ಮಂದಿಗೆ ಮಳ್ಳ ಮಾಡಾಕತ್ತಿ, ಪರಮಾತ್ಮ ನಿನ್ನ ಮಳ್ಳ ಮಾಡ್ತಾನೆ, ನೆನಪಿಟ್ಟುಕೋ. ಪರಮಾತ್ಮ ನಿನ್ನ ನೋಡಾಕತ್ತಾನಂತ ತಿಳ್ಕೊಂಡು ದಾನ ಮಾಡು. ಪರಮಾತ್ಮ ಅದಾನಂತ ತಿಳ್ಕೊಂಡು ನೀ ಮನೆಯ ಪೂಜೆ ಮಾಡು. ಪರಮಾತ್ಮ ಅದಾನಂತ ತಿಳ್ಕೊಂಡು ನೀ ಶಾಸ್ತ್ರಕ್ಕ ನೀ ಬಾರು. ಎಲ್ಲರ ಶಾಂತಿ ಸಮಾಧಾನ ಯಾವ್ದಾರ ಅಡತಿ ಅಂಗಡಿಯಾಗ ಸಿಗ್ತದೇನ್ರಿ? ಅಪ್ಪಗಳ, ತಂದೆ ತಾಯಿಗಳ, ಮನೆ ಒಳಗ ತಂದೆ ತಾಯಿ ಆದಂಥವ್ರು ಸ್ವಲ್ಪ ವಿಚಾರ ಮಾಡ್ರಿ. ಗಂಡ ಹೆಂಡತಿ ಸರಿ ಇಲ್ಲ, ಗಂಡ ಹೆಂಡತಿ ಸರಿ ಅದಾವ, ಮಕ್ಕಳು ಸರಿ ಇಲ್ಲ, ಮಕ್ಕಳ ಗಂಡ ಹೆಂಡತಿ ಸರಿ ಅದಾವು, ಮಗ್ಗಲ ಮನೆಯವ್ರು ಸರಿ ಇಲ್ಲ. ಹೊರಗೆ ಬರ್ತೀವಿ ಅಂದ್ರೆ ಅಮಾಸಿ ನಾಳೆ ಬರ್ತಿತ್ತಂದ್ರೆ ಆ ಮನೆ ಮುಂದೆ ಲಿಂಬಿ ಹಣ್ಣ ಗೊಂಬಿ ಬೀಳ್ತದ. ಹ್ಯಾಂಗ ಒಳಗಿದ್ದ ಹೊರಗೆ ಬರ್ತಾನ? ಭಾಳ ಹೊಲ್ದಾಗ ಕಬ್ಬು ಬೆಳಕೈತಿ ಅಂದ್ರೆ ಬರೋ ವರ್ಷಿಗೆ ರೊಕ್ಕ ಕೊಟ್ಟು ಖರ್ಚು ಮಾಡಿ ಅವನು ತಂದಿರ್ತಾನೆ ಒಂದು ಗಂಟ. ಆ ಗಂಟ ನೆಲ ತೆಗೆದು ಅಲ್ಲಿ ಹುಗಿದು ಬಿಡ್ತಾನ. ಇದ್ದಕ್ಕಿದ್ದಾಗ ಏನೋ ನೀರು ಬಂದಾಗ್ತದೆ, ನಿನ್ನ ಕಬ್ಬು ಒಣಗ್ತದೆ. ಇದೆಲ್ಲ ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ ತನಕೇನು ಹೇಳಿದ್ರು ಅವ್ರು? ಒಂದ ಮಾತು ಅರ್ಥ ಮಾಡ್ಕೊಂಬಿಡ್ರಿ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಧರ್ಮ ಅಂದ್ರೇನು? ಬಿದ್ದಾರಂದ್ರೆ ಎಬ್ಸೋದು, ಹಸ್ತು ಬಂದಾರಂದ್ರೆ ಒಂದು ತುತ್ತು ಅನ್ನ ಕೊಡೋದು, ಒಂದು ರೊಟ್ಟಿ ತಿನ್ನಾಕತ್ತಿಲ್ಲ ಅದ್ರೊಳಗೆ ಅರ್ಧ ರೊಟ್ಟಿ ಕೊಡೋದು. ಎಲ್ಲೋ ಬಂದು ಯಾರೋ ಒಬ್ರು ನಮಗೆ ಗೊತ್ತಿಲ್ಲ ಬಂದಾನಂತಂದ್ರೆ ಬರ್ರಿ ಕುಂಡ್ರಿ ಅನ್ಬೇಕು. ನಿಮ್ಮ ಬೀಗರಿಗೆ, ನಿಮ್ಮ ಬೀಜರಿಗೆ ನಿಮ್ಮ ಮನೆಗೆ ಬಂದಾರಂತ ತಿಳ್ಕೊಳ್ರಿ. ಎಷ್ಟು ಆತಿಥ್ಯದಿಂದ ಅವ್ರಿಗೆ ಅಡಿಗೆ ಮಾಡ್ತೀರಿ, ಆತಿಥ್ಯದಿಂದ ಅವರಿಗೆ ಸತ್ಕಾರ ಮಾಡ್ತೀರಿ. ನಮ್ಮ ಅವ್ರ ಮನೆಗೆ ಹೋದ್ರೆ ನಮ್ಮ ಮರ್ಯಾದೆ ಕೊಡ್ತಾರಂತ ತಿಳ್ಕೊಂಡು ಚಲೋ ಚಲೋ ಅಡಿಗೆ ಮಾಡಿ ಹಾಕ್ತೀರಿ. ಅವ್ರಿಗೆ ಮಲ್ಕೊಳಕ್ಕೆ ಗಾದಿ, ಅವ್ರಿಗೆ ಮಲ್ಕೊಳಕ್ಕೆ ಅವ್ರಿಗೆ ಹಾಸಿಗೆ ಕೊಡ್ತೀರಿ. ಒಬ್ಬ ಸನ್ಯಾಸಿ ಮನೆ ಮುಂದೆ ಬಂದು ನಿಂತಾನಂದ್ರೆ ಭವತಿ ಭಿಕ್ಷಾನ್ ದೇಹಿ ಅಂತ ಬಂದ್ರೆ ನಿಮ್ಮ ಮನಸ್ಸು ಏನಂತದೆ? ಮನೆ ಬೀಗರು ಬಂದಾರ ಅದನ್ನು ಡೈರೆಕ್ಟ್ ಹೇಳೋದಿಲ್ಲ ನೀವು. ಆಮೇಲೆ ಬಾ ಹೋಗು ಸ್ವಾಮಿ. ಬೀಗರು ಬಿಜ್ಜರ ಮ್ಯಾಗಿಟ್ಟಿರ್ತಕ್ಕಂಥ ಅಭಿಮಾನ ಒಬ್ಬ ಸನ್ಯಾಸಿ ಮ್ಯಾಗಿಲ್ಲ, ಜೋಗಿಗಳ ಮ್ಯಾಗಿಲ್ಲ, ಜಂಗಮರ ಮ್ಯಾಗಿಲ್ಲ. ನೀನು ಮಾಡೋದು ಎದಕ್ಕ? ಬೀಗರಿಗೆ ಬಿಜ್ಜರಿಗೆ ಮಾಡಿದ್ದು ಅದು ಒಲೆಯಾಗ ಸುಟ್ಟಂಗ. ಪೂಜ್ಯ ಪುನಸ್ಕಾರ ಇವೆಲ್ಲ ಜಂಗಮರಿಗೆ ಮಾಡಿದ್ದು ಹೊಲ್ದಾಗ ಬೀಜ ಉರ್ದಂಗ. ಭೂಮಿ ಚಲೋ ಅದ, ಬೀಜ ಚಲೋ ಇಲ್ಲ. ಬೀಜ ಚಲೋ ಅದ, ಭೂಮಿ ಚಲೋ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ಮಂದಿಗೂ ಭಾಳ ಚಲೋ ಅನ್ಸ್ಯಾರ, ಪರಮಾತ್ಮಕ್ಕೆ ಚಲೋ ಅನ್ಸಿಲ್ಲ. ಪಾಪಿಯ ಧನ ಪ್ರಾಯಶ್ಚಿಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಯ್ಯ. ನಾಯಿ ಹಾಲು ತನ್ನ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. 10,000 ರೂಪಾಯಿ ತುಡು ಮಾಡಿಕೊಂಡು ಶ್ರದ್ಧಾನಂದ ಸ್ವಾಮಿಗಳು ಜಪಯಜ್ಞ ನಡೆದಂತ ಇದೊಂದು 5,000 ರೂಪಾಯಿ ತಗೋರಿ ಅಂತಂದ್ರೆ ಇದಕ್ಕೆ ಮುಟ್ತದ್ರಿ ಅದು.